ಹೇಳಿದ್ರಲ್ಲ ಅದನ್ನ ಮೀಟಿಂಗ್ ಮಾಡಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಸಹಿತ ಒಂದು ಮಾನವ ಸರಪಳಿಯ ಮಾಡುವ ಮುಖಾಂತರ ಪಂಚಾಯತ್ ಮಟ್ಟದಲ್ಲಿ ನಮ್ಮ ಒಂದು ಕಡೆಗೆ ನಮ್ಮ ತಂದೆಯವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಕುವೆಂಪು ಅವ್ರ ಹೆಸರಿಗೆ ಅಗರ್ವ ತಂದಂಗೆ ಅದನ್ನೆಲ್ಲ ಮಾಡಬಾರ್ದು. ಕಾರಣ ಏನು ಅಂತೇಳಿ ಹುಡುಕಬೇಕಾಗತ್ತೆ. ಅದಕ್ಕೆ ಸರಿ ಮಾಡ್ತಕ್ಕಂಥದ್ದು ಕೆಲಸ ಇವತ್ತು ನಾನು ವಿಶ್ವಾಸ ಕೊಡ್ತೀನಿ. ಯಾಕೆಂದರೆ ಕುವೆಂಪು ಯೂನಿವರ್ಸಿಟಿಯಿಂದ ಭಾಳ ದೊಡ್ಡ ಒಂದು ಯೂನಿವರ್ಸಿಟಿ ಇರೋದ್ರಿಂದ ಮಕ್ಕಳಿಗೆ ಬೆನಿಫಿಟ್ ಆಗಬೇಕು. ಬಂಗಾರಪ್ಪಾಜಿಯವರು ಅದಕ್ಕೋಸ್ಕರನೇ ಮಾಡಿದ್ದು. ಗ್ರಾಮೀಣ ಭಾಗದಲ್ಲಿ ಶಾಲೆಗಳು, ಗ್ರಾಮೀಣ ಕೃಪಾಂಕ ಕೊಟ್ಟರು, ಗ್ರಾಮೀಣ ಭಾಗದಲ್ಲಿ ₹1 ಕೊಡೋರು ಈ ಶಾಲೆ ಮಕ್ಕಳು ಸ್ಕೂಲಿಗೆ ಹೋದರೆ. ಅದೆಲ್ಲ ಇವತ್ತು ನಮಗನ್ಸುತ್ತೆ ಐ ಥಿಂಕ್ 67-77% ಇದ್ದೀವಿ ನಾವು ಏನು ಎಜುಕೇಷನ್. ಇನ್ನೂ ಬರಬೇಕು 96-97 ಬರಬೇಕು. ಅದು ಬರಬೇಕಂದ್ರೆ ಅದು ಮುಂದಿನ ದಿನಗಳಾಗತ್ತೆ. ಅವತ್ತು ಒಂದೇ ಸತಿಗೆ ಜಂಪ್ ಆಗುತ್ತೆ. ಮಕ್ಕಳ ಸಂಖ್ಯೆ, ಶಾಲೆಗೆ ಬರೋದು, ₹1 ಸ್ಟೈಫಂಡ್ ಕೊಡೋದು, ಈ ಥರ ಸಾಕಷ್ಟು ವಿಚಾರಗಳನ್ನು ಮಾಡಿದ್ದಾರೆ. ಅದಕ್ಕೆ ಇದು ನಮ್ಮ ಶಿವಮೊಗ್ಗ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೂ ಕೂಡ ಒಂದು ಕಿರೀಟ. ಅದನ್ನು ಉಳಿಸ್ತಕ್ಕಂಥದ್ದು ನಾನು ವಿಶ್ವಾಸ ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಮಧ್ಯ ಭಾಳ ನ್ಯೂನತೆಗಳಾಗಿದ್ದಾವೆ. ಯಾಕೆ ಅಂತೇಳಿ ನಾನು ಹೇಳಲ್ಲ, ನೀವೆಲ್ಲ ಪೇಪರಲ್ಲೆಲ್ಲ ಅದನ್ನೆಲ್ಲ ಬರೆದಿದ್ದೀರಿ. ಅವ್ಯವಸ್ಥೆ, ಅವ್ಯವಹಾರ, ಅಲ್ಲಿರೋ ಸಿಸ್ಟಮು ಅದೆಲ್ಲ ಹಾಳಾಗಿ ಹೋಗಿದೆ. ಅದು ಒಂದು ಕಡೆಗೆ. ಸೊ ಇವತ್ತು ಹೋಗಿ ಒಂದು ಫುಲ್ಲು ಮೀಟಿಂಗ್ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ನೀವು ಅಲ್ಲಿಗೆ ಬಂದರೆ ಈ ಏನು ನಮ್ಮ ಕಾನ್ಸ್ಟಿಟ್ಯೂಷನ್, ಇಂಟರ್ನ್ಯಾಷನಲ್ ಕಾನ್ಸ್ಟಿಟ್ಯೂಷನ್ ಡೇ ಸೆಪ್ಟೆಂಬರ್ 15 ಅದು ಇಡೀ ರಾಜ್ಯದಲ್ಲಿ ಒಂದು ಮಾನವ ಸರಪಳಿಯನ್ನು ಹಾಕ್ತಕ್ಕಂಥ ಒಂದು ರೆಕಾರ್ಡ್ ಬ್ರೇಕ್ ಮಾಡಬೇಕಂತ ಹೇಳಿ ಸೋಷಿಯಲ್ ಡಿಪಾರ್ಟ್ಮೆಂಟಿಂದ, ಅಂದರೆ ಎಚ್ ಸಿ ಮಾದೇವಪ್ಪ ಅವರ ಡಿಪಾರ್ಟ್ಮೆಂಟಿಂದ 15ನೇ ತಾರೀಕು ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ಅದೊಂದು ರೂಟ್ ಇದೆ. ಆ ರೂಟಲ್ಲಿ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಒಂದು 65 ಕಿಲೋಮೀಟರ್ ಏನಿದೆ. ಅದ್ರದ್ದು ಪ್ರಿಲಿಮಿನರಿ ಮೀಟಿಂಗ್ ಮೊನ್ನೆ ಎಲ್ಲ ಡಿ ಸಿ ಅವ್ರ ಹತ್ರ ಮಾತಾಡಬೇಕಾದ್ರೆ ಆ ಸಬ್ ಕಮಿಟಿಯಲ್ಲಿ ನಾನು ಕೂಡ ಇದ್ದೀನಿ. ಮೊನ್ನೆ ಮೀಟಿಂಗ್ ಮಾಡಬೇಕಾದ್ರೆ ಎಲ್ಲ ಡಿ ಸಿ ಅವ್ರಿಗೂ ಕೂಡ ಅದ್ರ ಜೊತೆಗೆ ಒಂದು ಸ್ವಲ್ಪ ರೆಕಾರ್ಡ್ ಬ್ರೇಕ್ ಮಾಡೋಣ ಅಂತ ಹೇಳಿ ಟ್ರೈ ಮಾಡೆ. ಬರೀ ಹೋಗಿ ಮಾನವ ಸರಪಳಿ ಇಟ್ಬಿಟ್ರೆ ಆಗಲ್ಲ, ನೆನಪು ಒಂದು ಪರ್ಮನೆಂಟಾಗಿ ಇರಬೇಕು ಅಂಥೇಳಿ ಎಷ್ಟು ಆಗುತ್ತೋ ಒಂದು 10 ಜನರಿಗೆ. ಯಾಕೆಂದರೆ ನನ್ನ ಪ್ರಕಾರ ಒಂದು 50-60 ಲಕ್ಷ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪಾರ್ಟಿಸಿಪೇಟ್ ಮಾಡಬೇಕು. ಬಿಕಾಸ್ 600 ಆಡ್ ಕಿಲೋಮೀಟರ್ಸ್ ಇಂಟು ಸೋ ಮೆನಿ ಹ್ಯೂಮನ್ ಬೀಯಿಂಗ್ಸ್ ಅದು ಬರ್ತದೆ. ಆ 9:30ಗೆ ಅದೆಲ್ಲ ಟೈಮ್ ಎಲ್ಲ ಇದೆ, ಮೀಟಿಂಗಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಒಂದು 5-10 ಮಕ್ಕಳಿಗೆ ಇಲ್ಲ ಜನರಿಗೆ ಒಂದು ಗಿಡನೇ ಹೇಗಿದ್ರು ರೋಡಲ್ಲಿ ಇರ್ತೀವಲ್ಲ ಅಲ್ಲಿ ನೆಟ್ಟಬೇಕು ಅಂಥೇಳಿ ಈಗಾಗಲೇ ಡೈರೆಕ್ಷನ್ ಕೊಟ್ಟಾಯಿತು. ಅಟ್ಲೀಸ್ಟ್ ಅದು ಸ್ವಲ್ಪ ಶಾಶ್ವತವಾಗಿರುತ್ತೆ. ಆಮೇಲೆ ಇಸ್ ದ ರೈಟ್ ಟೈಮ್. ಇವಾಗ ಏನು ತೊಂದರೆ ಇಲ್ಲ. ಐದಾರು ಮುಂಗಾರು ಮುಂಚೆ ಹಾಕಬೇಕು, ಇಲ್ಲ ಮುಂಗಾರು ಈಗ ಮಳೆ ಚೆನ್ನಾಗಿರೋದ್ರಿಂದ ಈಗ ಹಾಕಿದ್ರೂ ಚೆನ್ನಾಗಿ ಬರ್ತದೆ, ಏನು ತೊಂದರೆ ಇಲ್ಲ ಅಂಥೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅವ್ರು ಹೇಳಿದ್ದಾರೆ. ಅದನ್ನು ನನ್ನ ಕಡೆಯಿಂದ ನಾನು ಸ್ವಲ್ಪ ಮಕ್ಕಳ ಕೈಯಲ್ಲಿ ಜಾಸ್ತಿ ಮಾಡಿಸೋಣ ಅಂಥೇಳಿ ನಾವು ಅದನ್ನು ತೀರ್ಮಾನ ಮಾಡಿದ್ದೀವಿ. ಅದನ್ನು ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಕಂಥೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಅದನ್ನು ಕೂಡ 15ನೇ ತನಕ ಅದ್ರ ಬ್ರೀಫಿಂಗು ಕೂಡ ತಮಗಿರ್ತದೆ. ನೀವು ಕೂಡ ಅದಕ್ಕೆ ದಯವಿಟ್ಟು ಸ್ವಲ್ಪ ಪ್ರಚಾರವನ್ನು ಕೊಡಿ ಅಂತಕ್ಕಂಥದ್ದು. ಯಾಕೆಂದರೆ ಡೆಮೋಕ್ರಸಿ ಅನ್ನೋದು ಹೋಗಬೇಕು, ಜನರಿಗೆ ಅದು ತಿಳುವಳಿಕೆ ಬರಬೇಕು. ನಮ್ಮ ರಾಜ್ಯದ ಹೆಮ್ಮೆ ಈ ಥರ ಮಾನವ ಸರಪಣಿ ಮಾಡ್ತಕ್ಕಂಥದ್ದು. ಹ್ಯೂಮನ್ ಚೈನ್ ಫಾರ್ ಡೆಮೋಕ್ರಸಿ, ಐ ಥಿಂಕ್ ಇಟ್ಸ್ ವೆರಿ ಗುಡ್, ಅಲ್ಟಿಮೇಟ್. ಇದು ಅಷ್ಟು ಈಸಿ ಅಲ್ಲ, ಇಷ್ಟು ದೊಡ್ಡಕ್ಕೆ 600 ಚಿಲ್ಲರೆ ಕಿಲೋಮೀಟ್ರ್ ಮಾಡೋದು.